ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದರೆ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋ ನಟಿ ಕಲ್ಪನಾ ಅವ್ರ ಮೇಲೆ ಆಗಿರುತ್ತೆ. ನಟಿ ಕಲ್ಪನಾ ಅವರು 18 ಜುಲೈ 1943ರಲ್ಲಿ ಜನಿಸ್ತಾರೆ ಹಾಗೂ 12 ಮೇ 1979ರಲ್ಲಿ ನಿಧನರಾಗ್ತಾರೆ. ಇವರ ಹುಟ್ಟು ಹೆಸರು ಲತಾ ಆಗಿರುತ್ತೆ. ಇವರು ಕನ್ನಡ ಚಿತ್ರರಂಗದ ಹೆಸರಾಂತ ನಟಿಯಾಗಿರ್ತಾರೆ. ಸ್ನೇಹಿತರೆ, ಇದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ನಾನಿವತ್ತು ಹೇಳೋಕೊಟ್ಟಿರೋದು ಬೇರೆನೇ ವಿಷಯ. ಅವತ್ತು ನಾಟಕದಲ್ಲಿ ನಟಿಸುವ ಮೊದಲೇ ನಟಿ ಕಲ್ಪನಾ ಅವರಿಗೆ ಮೂಡ್ ಆಫ್ ಆಗುತ್ತಂತೆ. ಆದರೆ ವೃತ್ತಿ ಧರ್ಮ ಕಮಿಟ್ಮೆಂಟ್ ಅನ್ನೋ ಕಾರಣಕ್ಕೆ ಅವರು ಸ್ಟೇಜ್ಗೆ ಬಂದಿದ್ರು ಅಷ್ಟೇ. ವೈಯಕ್ತಿಕ ಜೀವನದಲ್ಲಿ ನೊಂದು ಬೆಂದು ಹೋಗಿದ್ದರು ನಟಿ ಕಲ್ಪನಾ. ಕನ್ನಡದ ನಟಿ ಕಲ್ಪನಾ ಅವರ ಕೊನೆಯ ದಿನಗಳನ್ನು ನಾವೆಲ್ಲರೂ ನೆನಪು ಮಾಡಿಕೊಳ್ಳಬಹುದು. ನಟಿ ಕಲ್ಪನಾ ಸಾಯುವ ಹಿಂದಿನ ದಿನ ಬೆಳಗಾವಿಯ ಸಂಕೇಶ್ವರದಲ್ಲಿ ಒಂದು ನಾಟಕ ಇತ್ತು. ಅದೇ ಕಲ್ಪನಾರ ಕೊನೆಯ ನಾಟಕವೂ ಆಗಿತ್ತು. ಆದರೆ ಅದರ ಅರಿವು ಸ್ವತಃ ಕಲ್ಪನಾ ಸೇರಿದಂತೆ ಯಾರಿಗೂ ಇರಲಿಲ್ಲ. ಕುಮಾರರಾಮ ಎಂಬ ನಾಟಕ ಅದಾಗಿತ್ತು. ಗುಡಿಗೇರಿ ಬಸವರಾಜು ಕುಮಾರರಾಮನ ಪಾತ್ರದಲ್ಲಿ ನಟನೆ ಮಾಡ್ತಾ ಇದ್ರು. ಆದ್ರೆ ಆವತ್ತು ನಾಟಕದಲ್ಲಿ ನಟಿಸುವ ಮೊದಲೇ ನಟಿ ಕಲ್ಪನಾ ಅವರಿಗೆ ಮೂಡ್ ಆಫ್ ಆಗುತ್ತಂತೆ. ಅವರಿಗೆ ಅಂದು ನಟಿಸುವ ಮೂಡೇ ಇರಲಿಲ್ಲ. ಆದರೆ ವೃತ್ತಿ ಧರ್ಮ ಕಮಿಟ್ಮೆಂಟ್ ಅನ್ನೋ ಕಾರಣಕ್ಕೆ ಅವರು ಸ್ಟೇಜ್ಗೆ ಬಂದಿದ್ರು ಅಷ್ಟೇ. ವೈಯಕ್ತಿಕ ಜೀವನದಲ್ಲಿ ನೊಂದು ಬೆಂದು ಹೋಗಿದ್ದರು ನಟಿ ಕಲ್ಪನಾ. ಗಂಡನ ಜೊತೆ ಜಗಳ, ಒಂದಿಷ್ಟು ಸಾಲ, ಸಿನಿಮಾ ಆಫರ್ ಇರಲಿಲ್ಲ, ಆರೋಗ್ಯದಲ್ಲೂ ಸಾಕಷ್ಟು ಸಮಸ್ಯೆ ಇತ್ತು, ಇನ್ನು ಏನೇನೋ ಕಾರಣಗಳಿದ್ದಿರಬಹುದು. ಒಟ್ಟಿನಲ್ಲಿ ಅಂದು ನಟಿ ಕಲ್ಪನಾ ಅವರು ತುಂಬ ಬೇಸರದಲ್ಲೇ ಸ್ಟೇಜ್ಗೆ ಬಂದಿದ್ದರು. ಅಂದು ಆ ಕುಮಾರರಾಮ ನಾಟಕ ಶುರುವಾಯಿತು. ಮೊದಲೇ ಬೇಸರದಲ್ಲಿದ್ದ ಕಲ್ಪನಾ ಅವರು ನಾಟಕದ ಮಧ್ಯೆ ಒಂದು ಡೈಲಾಗ್ ತಪ್ಪಾಗಿ ಹೇಳಿದರು. ಅನ್ಯಮನಸ್ಕರಾಗಿದ್ದ ಕಾರಣಕ್ಕೆ ಅದು ತಪ್ಪಾಗಿ ಬಂತೋ ಅಥವಾ ಉದ್ದೇಶಪೂರ್ವಕವಾಗಿಯೇ ಹೇಳಿದರೋ. ಒಟ್ಟಿನಲ್ಲಿ ಕುಮಾರರಾಮ ನನಗೆ ಹಸಿವಾಗಿದೆ ಅಂದಾಗ ನಟಿ ಕಲ್ಪನಾ ಅವರು ರೊಟ್ಟಿ ತಿನ್ನು ಅಂತ ಡೈಲಾಗ್ ಹೇಳಬೇಕಿತ್ತು. ಆದರೆ ಕಲ್ಪನಾ ಅವರು ಹುಲ್ಲು ತಿನ್ನು ಅಂತ ಹೇಳಿಬಿಡ್ತಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಜಗಳ, ರಾಧಾಂತ. ಗಂಡ ಗುಡಿಗೇರಿ ಬಸವರಾಜು ಅವರು ಅಲ್ಲೇ ಸ್ಟೇಜ್ನಲ್ಲೇ ಕಲ್ಪನಾ ಅವರ ಕಪಾಳಕ್ಕೆ ಬಿಗಿದರು. ಅವರಿಬ್ಬರದು ಅಲ್ಲಿ ಅಕ್ಷರಶಃ ಬೀದಿ ಬದಿಯ ಜಗಳ, ಹೊಡೆದಾಟದಂತೆ ಕಾಳಗ ನಡೆಯಿತು. ಅದೇ ನೋವಿನಲ್ಲಿ ನಟಿ ಕಲ್ಪನಾ ನಾಟಕ ಬಿಟ್ಟು ಪ್ರವಾಸಿ ಮಂದಿರಕ್ಕೆ ಹೊರಟು ಹೋದರು. ಬಳಿಕ ನಡೆದಿದ್ದೇ ಘೋರ ದುರಂತ. ಅಂದು ಅವರ ಜೊತೆ ಇರುತ್ತಿದ್ದ ಮಹಿಳೆ ಕೂಡ ಇರಲಿಲ್ಲ ಎನ್ನಲಾಗಿದೆ. ಒಟ್ಟಿನಲ್ಲಿ ಅದೊಂದು ತಪ್ಪಾದ ಡೈಲಾಗ್ ಹೇಳಿದ್ದು ನಟಿ ಕಲ್ಪನಾ ಸಾವಿಗೆ ಕಾರಣ ಆಗೋಯ್ತು. ಆ ರಾತ್ರಿ ನಟಿ ಕಲ್ಪನಾ ಅವರು ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ರು. ಊಹಾಪೋಹಗಳನ್ನು ನೋಡಿದರೆ ನಟಿ ಕಲ್ಪನಾ ಅವರು ತಮ್ಮ ಕೈಯಲ್ಲಿದ್ದ ವಜ್ರದ ಉಂಗುರವನ್ನು ಪುಡಿ ಮಾಡಿ ಅದನ್ನು ಸೇವಿಸಿ ಸಾವನ್ನಪ್ಪಿದರು ಅಂತಾರೆ. ಇನ್ನು ಕೆಲವರು ಅವರು ನಿದ್ರೆ ಮಾತ್ರೆಗಳನ್ನು ಸೇವಿಸಿ ಸಾವನ್ನಪ್ಪಿದ್ದಾರೆ ಅಂತಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರು ಏನೆಲ್ಲ ನೋಡಿ ಕೊನೆಗೆ ಜೀವನವನ್ನೇ ಅಂತ್ಯಗೊಳಿಸಿಕೊಂಡು ಬಿಟ್ಟರು. ಅಂದು ಕಲ್ಪನಾಗೆ ಯಾರಾದರೂ ಸರಿಯಾಗಿ ಸಮಾಧಾನ ಮಾಡುವಂಥವರ ಜೊತೆಯಲ್ಲಿ ಇದ್ದಿದ್ದರೆ ಬಹುಶಃ ಅವರು ಪ್ರಾಣತ್ಯಾಗ ಮಾಡುತ್ತಿರಲಿಲ್ಲವೇನೋ ಗೊತ್ತಿಲ್ಲ. ಅದೇ ಬ್ರಹ್ಮ ಬರಹವೋ ಅಥವಾ ದುಡುಕಿನ ನಿರ್ಧಾರವೋ, ಸ್ವತಃ ನಟಿ ಕಲ್ಪನಾ ಮಾತ್ರ ಇದಕ್ಕೆ ಉತ್ತರ ಕೊಡಬಲ್ಲರು. ಆದರೆ ಅವರ ಬಳಿ ಹೋಗಿ ಈಗ ಕೇಳಿಕೊಂಡು ಬರುವವರು ಯಾರು? ಏನೇ ಆಗಲಿ ಸ್ನೇಹಿತರೆ, ಅಂದು 12 ಮೇ 1979ರಲ್ಲಿ ನಾವು ಒಬ್ಬ ಅದ್ಭುತ ಕಲಾವಿದೆಯನ್ನು ಕಳೆದುಕೊಂಡವು. ಅವರಿದ್ದಿದ್ರೆ ಇನ್ನೂ ಎಂತೆಂಥ ಸಿನಿಮಾಗಳು, ಎಂತೆಂಥ ಪಾತ್ರಗಳನ್ನು ನಾವು ತೆರೆ ಮೇಲೆ ನೋಡಬಹುದಿತ್ತೇನೋ. ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟು ಸಾಕು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.